ಒಬ್ಬ ದಕ್ಷ, ಸತ್ಯನಿಷ್ಠ, ಹೃದಯವಂತ ಜನಪರ ಅಧಿಕಾರಿ ರಾಜ್ಯದಿಂದ ಕಳೆದು ಹೋಗಿದ್ದಾರೆ. ಅವರೊಂದಿಗೆ ಅನೇಕ ಕನಸುಗಳು, ಅನೇಕ ವಿದ್ಯಾರ್ಥಿಗಳ ಭರವಸೆ, ಅನೇಕ ಬಡವರ ನೆಚ್ಚಿನ ಮಹಾಂತೇಶ ಸರ್ ಎನ್ನುವಂಥ ಹೆಸರು ಮೌನವಾಗಿ ಮಣ್ಣಾಯಿತು. ಬೆಸ್ಕಾಂ ಎಂಡಿ IAS ಅಧಿಕಾರಿ ಮಹಾಂತೇಶ್ ಬೀಳಗಿ ಅವರ ಅಕಾಲಿಕ ನಿಧನದ ಸುದ್ದಿ ಕಲಬುರಗಿ, ಬೆಳಗಾವಿ ಜಿಲ್ಲೆಗಳನ್ನು ಶೋಕ ಸಾಗರಕ್ಕೆ ತಳ್ಳಿದೆ. ಮಂಗಳವಾರ ಕಲಬುರಗಿಯ ಜೇವರ್ಗಿ ಸಮೀಪದ ಗೌನಳ್ಳಿ ಕ್ರಾಸ್ ಬಳಿ ಸಂಭವಿಸಿದ ಭೀಕರ ಕಾರು ಅಪಘಾತದಲ್ಲಿ ಅವರು ಪ್ರಾಣ ಕಳೆದುಕೊಂಡಿದ್ದು, ಹುಟ್ಟೂರಾದ ರಾಮದುರ್ಗದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆ ನೆರವೇರಿತು. ಸಾಮಾನ್ಯ ಕೂಲಿ ಕಾರ್ಮಿಕರ ಮನೆಯಲ್ಲಿ ಹುಟ್ಟಿದಂತಹ ಇವರು ಕಡು ಕಷ್ಟದ ಬದುಕಿನ ಮಧ್ಯೆಯೂ ಛಲದಿಂದ ವಿದ್ಯಾಭ್ಯಾಸ ಮಾಡಿ ರಾಜ್ಯದ ಅತ್ಯಂತ ಜನಪ್ರಿಯ ಮತ್ತು ಜನಸ್ನೇಹಿ ಅಧಿಕಾರಿಗಳಲ್ಲೊಬ್ಬನಾಗಿ ಬೆಳೆದಿದ್ದರು. ಇದೀಗ ಬೀಳಗಿ ಅವರ ದುರಂತ ನಿಧನಕ್ಕೆ ಇಡೀ ರಾಜ್ಯವೇ ಕಣ್ಣೀರು ಹಾಕಿದೆ. ಇನ್ನು ಮಂಗಳವಾರ ಮಧ್ಯಾಹ್ನ ಮದುವೆ ಕಾರ್ಯಕ್ರಮದ ನಿಮಿತ್ತ ಬೆಳಗಾವಿಯ ರಾಮದುರ್ಗದಿಂದ ಕಲಬುರಗಿಯತ್ತ ಕಾರಿನಲ್ಲಿ ಹೊರಟಿದ್ದ ಅವರು ಇನ್ನೇನು 60 ಕಿಲೋಮೀಟರ್ನಲ್ಲಿ ಸಂಬಂಧಿಕರ ಮನೆ ತಲುಪಬೇಕಾಗಿತ್ತು. ಆದರೆ ಗೌನಳ್ಳಿ ಕ್ರಾಸ್ ಬಳಿ ಆಕಸ್ಮಿಕವಾಗಿ ಬೈಕ್ ಸವಾರನೊಬ್ಬ ಅವರ ಕಾರಿಗೆ ಅಡ್ಡ ಬಂದಿದ್ದು, ಆತನನ್ನು ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿ ಕಾರು ಸೇತುವೆಗೆ ಡಿಕ್ಕಿ ಹೊಡೆದು ಕೆಳಕ್ಕೆ ಪಲ್ಟಿಯಾಗಿದೆ. ಈ ಅಪಘಾತದಲ್ಲಿ ಈರಣ್ಣ ಬೀಳಗಿ ಮತ್ತು ಶಂಕರ್ ಬೀಳಗಿ ಸ್ಥಳದಲ್ಲಿಯೇ ಸಾವಿಗೀಡಾದರೆ, ತೀವ್ರವಾಗಿ ಗಾಯಗೊಂಡಿದ್ದ ಮಹಾಂತೇಶ್ ಬೀಳಗಿಯನ್ನ ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದರೂ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. 1974 ಮಾರ್ಚ್ 27ರಂದು ಜನಿಸಿದ ಮಹಾಂತೇಶ್ ಬೀಳಗಿ ಅವರ ಬದುಕು ಪರಿಶ್ರಮ ಮತ್ತು ಹೋರಾಟದ ಪಾಠ ಪುಸ್ತಕ ಅಂತಾನೆ ಹೇಳಬಹುದು. ಇವರು ಮೂಲತಃ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನವರು. ಕಡು ಬಡತನದಲ್ಲೇ ಇವರು ತಮ್ಮ ಸಂಪೂರ್ಣ ಬಾಲ್ಯವನ್ನ ಕಳೆಯಬೇಕಾಯಿತು. ಇವರ ಪೋಷಕರು ಕೂಲಿ ಕೆಲಸ ಮಾಡಿ ಕುಟುಂಬವನ್ನ ಪೋಷಿಸುತ್ತಿದ್ದವರು. ತಾಯಿ ರೊಟ್ಟಿ ವ್ಯಾಪಾರ ಮಾಡಿ ಮಕ್ಕಳನ್ನ ಓದಿಸಿದ್ರು. ಬಾಲ್ಯದಿಂದಲೇ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡಿದ ಮಹಾಂತೇಶ್ ಅವರಿಗೆ ಬಡತನ ಅನ್ನೋದು ಎಲ್ಲವನ್ನ ಕಲಿಸಿತ್ತು. ಕಷ್ಟದ ಬದುಕು ಅವರನ್ನ ಗಟ್ಟಿಗೊಳಿಸಿತ್ತು. ಸಾಧನೆ ಮಾಡಬೇಕು ಅನ್ನೋ ದೃಢ ನಂಬಿಕೆಯಿಂದ ಮುಂದೆ ನಡೆದು ಮೊದಲು KAS ಪಾಸ್ ಮಾಡಿ ಆಡಳಿತ ಕ್ಷೇತ್ರಕ್ಕೆ ಕಾಲಿಟ್ಟರು. ಬಳಿಕ 2012ರಲ್ಲಿ ಕರ್ನಾಟಕ ಕೇಡರ್ನ IAS ಅಧಿಕಾರಿಯಾಗಿ ಆಯ್ಕೆಯಾಗಿದ್ರು. ಕೆಳ ಪದವಿಯಿಂದಲೇ ಆರಂಭಿಸಿದ ಹಾದಿಯಲ್ಲಿ ಒಂದೊಂದು ಹೆಜ್ಜೆ ಹತ್ತಿ ಶ್ರೇಷ್ಠ ಹುದ್ದೆಗಳಿಗೆ ಏರಿ ಸಾಕಷ್ಟು ಹೆಸರು ಮಾಡಿದವರು. ಬಾಲ್ಯದಿಂದಲೇ ಕಡು ಬಡತನವನ್ನ ನೋಡಿದ್ದ ಬೀಳಗಿ ಅವರಿಗೆ ಬಡವರು ಅಂದರೆ ಪ್ರೀತಿ ಇತ್ತು. ಹಾಗಾಗಿ ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡಿದ್ದಾರೆ. ದಾವಣಗೆರೆಯ ಜಿಲ್ಲಾಧಿಕಾರಿ, ಉಡುಪಿ ಮತ್ತು ಇತರ ಜಿಲ್ಲೆಗಳ CEO, ಬೆಸ್ಕಾಂ MD, ಇತ್ತೀಚೆಗೆ ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ, ಹೀಗೆ ಎಲ್ಲೆಲ್ಲೇ ಹೋದರೂ ಜನರ ಸುಖ ದುಃಖಗಳಲ್ಲಿ ಬೆರೆತು ಕೆಲಸ ಮಾಡಿದ ಅಧಿಕಾರಿಯಾಗಿದ್ದರು. ದಾವಣಗೆರೆಯಲ್ಲಿ ಬಡ ವಿದ್ಯಾರ್ಥಿಗಳನ್ನು ನೋಡಿ ತಾವು ಅನುಭವಿಸಿದ ಕಷ್ಟ ನೆನಪಾಗಿ ಕಣ್ಣೀರು ಹಾಕ್ತಾ ಇದ್ರು. ಉಳಿದ ಎಲ್ಲ ಕಡೆ ವಿದ್ಯಾರ್ಥಿಗಳಿಗೆ ಸಮಯ ಸಿಕ್ಕಾಗಲೆಲ್ಲ ಮಾರ್ಗದರ್ಶನ ಕೊಡ್ತಿದ್ರು. ಸಮಾಜದಿಂದ ಪಡೆದಿದ್ದನ್ನ ಸಮಾಜಕ್ಕೆ ಹಿಂತಿರುಗಿಸಬೇಕು ಅನ್ನೋ ತತ್ವವನ್ನ ಮಾತಿನಲ್ಲಿ ಮಾತ್ರವಲ್ಲ, ತಮ್ಮ ಕೆಲಸದಲ್ಲೂ ಅಕ್ಷರಶಃ ಅನುಸರಿಸಿದವರು ಇವರು. ಅವರ ಸಾಧನೆ, ಅವರ ಹಾದಿ ಅನೇಕ ಯುವಕರಿಗೆ ಪ್ರೇರಣೆ. ಬಡತನದಲ್ಲಿ ಹುಟ್ಟಿ ಪರಿಶ್ರಮದ ಬಲದಿಂದ ದೇಶದ ಅತ್ಯುನ್ನತ ಆಡಳಿತ ಹುದ್ದೆ ತಲುಪಬಹುದು ಅನ್ನೋದಕ್ಕೆ ಅವರು ನಡೆದು ತೋರಿದ ನಿಜ ಜೀವನದ ಉದಾಹರಣೆ. ಧಾರವಾಡದಲ್ಲಿ ಸ್ಪರ್ಧಾರ್ಥಿಗಳಿಗೆ ಉಚಿತವಾಗಿ ತರಬೇತಿ ನೀಡಿದ್ರು ಅವರ ವಿನಯದ ಮತ್ತೊಂದು ಮುಖ. ಅವರ ನಿಧನದ ಸುದ್ದಿ ತಿಳಿದ ಕ್ಷಣಕ್ಕೆ ರಾಮದುರ್ಗದ ನವಿಪೇಟನ ಮನೆ ಮುಂದೆ ಸಂಬಂಧಿಕರು, ಮಹಾಂತೇಶ್ ಬೀಳಗಿ ಅವರಿಗೆ ಪಾಠ ಕಲಿಸಿದ ಗುರುಗಳು, ಸ್ನೇಹಿತರು, ನೆರೆಹೊರೆಯವರು, ಒಡನಾಡಿಗಳು ಸೇರಿ ಕಣ್ಣೀರು ಹಾಕಿದ್ದಾರೆ. ಕಲಬುರಗಿಯ ಆಸ್ಪತ್ರೆಗೆ IAS IPS ಅಧಿಕಾರಿಗಳು ಧಾವಿಸಿ ಅಂತಿಮ ದರ್ಶನ ಪಡೆದರು. ಅವರ ಪತ್ನಿ, ಮಕ್ಕಳು ಮತ್ತು ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು. ಮೃತರಿಗೆ ಪತ್ನಿ ಮತ್ತು ಮಕ್ಕಳಿದ್ದು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಒಬ್ಬ ದಕ್ಷ, ಸತ್ಯನಿಷ್ಠ, ಹೃದಯವಂತ, ಜನಪರ ಅಧಿಕಾರಿ ರಾಜ್ಯದಿಂದ ಕಳೆದು ಹೋದರು. ಅವರೊಂದಿಗೆ ಅನೇಕ ಕನಸುಗಳು, ಅನೇಕ ವಿದ್ಯಾರ್ಥಿಗಳ ಭರವಸೆ, ಅನೇಕ ಬಡವರ ನೆಚ್ಚಿನ ಮಹಾಂತೇಶ ಸರ್ ಎನ್ನುವಂಥ ಹೆಸರು ಮೌನವಾಗಿ ಮಣ್ಣಾಯಿತು. ರಾಜ್ಯ ಇಂತಹ ಓರ್ವ ಹೃದಯವಂತ, ಕರ್ತವ್ಯನಿಷ್ಠ ಅಧಿಕಾರಿಯನ್ನ ಕಳೆದುಕೊಂಡಿದ್ದು ನಿಜಕ್ಕೂ ಭಾರಿ ನಷ್ಟ. ಅವರ ಬದುಕಿನ ಹಾದಿ ಸದಾ ನೆನಪಿನಲ್ಲಿ ಉಳಿಯುತ್ತೆ. ಹೋರಾಟದ ಹಾದಿ ಹೇಗಿರಬೇಕು, ಯಶಸ್ಸನ್ನು ಹೇಗೆ ಗಳಿಸಬೇಕು ಅನ್ನೋದಕ್ಕೆ ಅವರ ಜೀವನ ಪಾಠವಾಗಿಯೇ ಉಳಿಯುತ್ತದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.